ಭಾಳಷ್ಟು ಜನ ಉಮೇಶ್ ಕತ್ತಿಯವರ ಅವರ ಒಡನಾಟ ಅವರ ಸ್ವಭಾವ ಯಾವ ರೀತಿ ಇದ್ದರೂ ಉಮೇಶ್ ಕತ್ತಿಯವರನ್ನಂಥದ್ದನ್ನು ಹೇಳಿದ್ದಾರೆ. ನೇರ ದಿಟ್ಟ ನಿರಂತರ. ಉಮೇಶ್ ಕತ್ತಿಯವರಂದ್ರೆ ಯಾರಿಗೂ ಅನಿಸುತ್ತಿದ್ದಿಲ್ಲ, ಏನು ಹೇಳಬೇಕಾಗಿ ನೇರವಾಗಿ ಹೇಳ್ತಿದ್ರು. ಯಾರು ಹೈಕಮಾಂಡ್ ಆದರೂ ವಾರ್ನಿಂಗ್ ಮಾಡಿದ್ರು ಬಿಡ್ತಿದ್ದಿಲ್ಲ, ಕ್ಯಾರೆ ಅಂದ್ರೂ ಬಿಡ್ತಿದ್ದಿಲ್ಲ. ಇವತ್ತು ಭಾಳಷ್ಟು ಚರ್ಚೆ ಆಗೋದು ಏನಂದರೆ ಉತ್ತರ ಕರ್ನಾಟಕ ಹಿಂದೆ ಉಳಿದದ. ಯಾಕೆ ಉಳಿದದ? ಮೂಕ ಬಸವಣ್ಣಗಳನ್ನು ನಾವು ಆರಿಸಿ ಕಳಿಸಿದ್ದಕ್ಕೆ ಉಳಿದದ. ಯಾರು ಮಾತಾಡ್ತಿದ್ದಲ್ಲ ವಿಧಾನಸಭೆಯೊಳಗೆ, ಯಾರು ಮಾತಾಡೋರು? ಮೊದಲೆಲ್ಲ ಹೋದವ್ರು ಸುಮ್ಮ ಕುಂಡ್ರುದು. ಕೆಲವೊಂದು ಮಂದಿ ಹೇಳಬಾರ್ದು, ಕೆಲವೊಂದು ಮಂದಿ ಬರೀ ಇಸ್ಪೇಟ್ ಆಡ್ಕೋತ ಕುಂಡ್ರದು ಮ್ಯಾಗ. ಯಾವ ಊರಿಗೆ ರೋಡ್ ಮಾಡಬಾರ್ದು, ರೋಡ್ ಮಾಡಿದ್ರೆ ಅವರು ತಾಲೂಕಕ್ಕೆ ಬರ್ತಾರೆ, ತಾಲೂಕದಿಂದ ಬೆಳಗಾವಿಗೆ ಬರ್ತಾರೆ, ಬೆಳಗಾವಿಯಿಂದ ಬೆಂಗಳೂರು ಬರ್ತಾರೆ, ಹುಷಾರಾಗ್ತಾರೆ ಅಂತೇಳಿ ಕೆಲವೊಂದು ಮಂದಿ ರಾಜಕಾರಣಿಗಳು ತಲೆಯಾಗಿ ಈ ಉತ್ತರ ಕನ್ನಡದಾಗ ಇತ್ತು. ಈಗ ಅವ್ರನ್ನ ನಾವು ಟೀಕೆ ಮಾಡೋದ್ರಾಗ ಅರ್ಥ ಇಲ್ಲ. ಆ ಕಡೆ ಮೈಸೂರು ಭಾಗದವ್ರನ್ನ ನಾವು ನಾವು ಉಮೇಶ್ ಕತ್ತಿಯವ್ರು ಅಂಥವ್ರು ಒಂದು 10 ಮಂದಿ ಯಾವಾಗಲೂ ವಿಧಾನಸಭೆ ಒಳಗೆ ಇದ್ದಿದ್ರೆ ಉತ್ತರ ಕರ್ನಾಟಕ ಎಂದೂ ಹಿಂದುಳಿತಿರಲಿಲ್ಲ. ಕೇಳಬೇಕು, ಯಾಕೆ ಹಂಚ್ಬೇಕು ಅವರಿಗೆ? ವೋಟ್ ಹಾಕಿದವ್ರು ನೀವು, ನಮ್ಮದು ಲೆಕ್ಕ ಕೊಡಬೇಕಾಗಿದ್ದು ನಿಮಗೆ. ನಾವು ಚಮಚಾಗಿರಿ ಮಾಡಿ ಸಾಹೇಬ್ರ ಅಂದು ಅಪ್ಪಾಜಿ ಅಂದು ನಮ್ಮತನ ಎಂದು ಬಿಡ್ತೀವಲ್ಲ, ಅದಕ್ಕೆ ಹಿನ್ನಡೆ ಆಗ್ತದೆ. ನಾವು ಉಮೇಶ್ ಕತ್ತಿಯವರು ನಾವು ಎಷ್ಟು ಆತ್ಮೀಯರಾಗಿದ್ದೀವಿ ಅಂದರೆ, ಬೆಂಗಳೂರಿಗೆ ನಾ ಬಂದೀನಂದರೆ ಫೋನ್ ಮಾಡ್ತಿದ್ರು, ಗೌಡ್ರ ಇವತ್ತು ನಮ್ಮ ಮನೆಗೆ ಊಟಕ್ಕೆ ಬರ್ಬೇಕಂತೇಳಿ. ಅವರು ನಮ್ಮ ಬಿಜಾಪುರ ಉಸ್ತುವಾರಿ ಮಂತ್ರಿ ಇದ್ದಾಗ ಯಾರ್ಯಾರು ನಾ IB ಒಳಗೆ ಭೇಟಿಯಾಗಿ ನಡ್ರಪ್ಪ ನೀವು ಖಾಲಿ ಬರೀ ಪುಕ್ಸಟ್ ಮಾತು ಹೇಳೋರು ನಡ್ರಿ ಅಂಥೇಳಿ ನಮ್ಮ ಮನೆಗೆ ರಾತ್ರಿ ಊಟಕ್ಕೆ ಬರೋರು. ಎಷ್ಟು ಅವರ ಒಂದು ಅಜಾತ ಶತ್ರು ಅಂತ ಕರೀತಾರೆ. ಈ ದೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಅಜಾತ ಶತ್ರು ಅಂತ ಕರೀತಾರೆ. ಕರ್ನಾಟಕದಲ್ಲಿ ಯಾರಾದರೂ ಅಜಾತ ಶತ್ರು ಅಂದರೆ ಅದು ಉಮೇಶ್ ಕತ್ತಿಯವರು. ಎಲ್ಲಿನೂ ಸಹ ಆ ಮನುಷ್ಯನ ಬಳಿ ಹೊಟ್ಟೆ ಕಿಚ್ಚು, ಸ್ವಾರ್ಥ, ಇವ್ರನ್ನ ತುಳಿಬೇಕು, ನಾನೇ ಮುಂದೆ ಬರಬೇಕು, ಯಾವಾಗಲೂ ಎಂದೂ ವಿಚಾರ ಮಾಡದ ವ್ಯಕ್ತಿ. ಅವ್ರು ಹೇಳ್ತಿದ್ರು, ಏ ಗೌಡ್ರ ನಿಮ್ಮದು ಅರ್ಧ ರಕ್ತ ಐತಿ ನನ್ನ ಬಲ್ಲಿ ಅಂತ ಹೇಳ್ತಿದ್ರು. ಯಾವಾಗಲೂ ನಿಮ್ಮದು ಅರ್ಧ ರಕ್ತ ಐತೈತೆ, ಅದಕ್ಕೆ ನಾನು ಹಿಂಗದೀನಿ ಅಂದರೆ ಉಮೇಶ್ ಕತ್ತಿಯವ್ರನ್ನ ನಾನು ಭಾಳ ಸಮೀಪದಿಂದ ಕೊನೆ ದಿವಸಗಳಲ್ಲಿ ಭಾಳ ಸಮೀಪದಿಂದ ನಾನು ನೋಡ್ದವ. ಅವ್ರ ಒಡನಾಟ ಹೆಂಗಿತ್ತು ಅಂದರೆ, ಅವತ್ತು ನಮ್ಮ ಬಿಜಾಪುರನಾಗ 7 ದಿವಸದ ಗಣಪತಿ ವಿಸರ್ಜನೆ ಕಾರ್ಯಕ್ರಮ ನಡೆದಿತ್ತು ನಮ್ಮ ಸಿದ್ದೇಶ್ವರ ದೇವಸ್ಥಾನ ಮುಂದೆ. ಒಮ್ಮಿಂದೊಮ್ಮೆ ಫೋನ್ ಬಂದುಬಿಡ್ತು, ಉಮೇಶ್ ಕತ್ತಿಯವ್ರು ಈಗ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು ಅಂತೇಳಿ. ಆ ಸ್ಟೇಜ್ ಇಳಿದು ಹೋದವ ನನಗೆ 15 ದಿವಸ ಯಾವಾಗರೇ ಮಕ್ಕೊಂಬಂದು ನೆನಪಾದ್ರೆ ತಾನೇ ಕಣ್ಣ ನೀರು ಹೋಗ್ಯಾವ. ಅಂದ್ರೆ ಸಂಬಂಧಗಳು ಹೆಂಗಿರ್ತಾವೆ, ಆ ಆತ್ಮೀಯತೆ ಹೆಂಗಿರ್ತದಂದ್ರೆ, ಉಮೇಶ್ ಕತ್ತಿಯು ಅಂತ ಒಬ್ಬ ಮನುಷ್ಯ ಇನ್ನೂ ಇರಬೇಕಾಗಿತ್ತು. ಅವರು ನಾವು ಏನಾರು ಕೂಡಿದ್ರೆ ಈ ಸಲ ಉತ್ತರ ಕರ್ನಾಟಕದ ಭವಿಷ್ಯನೇ ಚೇಂಜ್ ಮಾಡ್ತಿದ್ವಿ. ಅಂಥ ತಾಕತ್ತು ನಾವು ಮಾತಾಡೋ ತಾಕತ್ತಿತ್ತು ನಮ್ಮಿಬ್ಬರಿಗೂ.